ನೆರವಾಗಿದ್ದು ಲೋಕಲ್ ಫಿಶರ್ ಮಾಡಿದ್ವಿ ಸರ್. ಯಾವ ಗಂಟ ಸರ್ಚ್ ಮಾಡಿದ್ವಿ. ಇಲ್ಲಿನೂ ಎಲ್ಲ ಡೈವರ್ಸ್ ಆರ್ಮಿ ಡೈವರ್ಸ್ ಎಲ್ಲ ನೋಡಿದ್ರೆ ಒಂದೇ ಹೊರಗಡೆ ಜಯಕುಮಾರ್ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಈ ಕಡೆ ಬಾ. ನಾವು ರಾತ್ರಿ ನಮಗೆ ನೆರವಾಗಿದ್ದು ಲೋಕಲ್ ಫಿಶರ್ ಇಮಿಡಿಯೇಟ್ಲಿ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂತು. ಪೊಲೀಸ್ ಅವರು ಬಂದಿದ್ದಾರೆ. ಪೊಲೀಸ್ ಅವರು ಬಂದು ಲಕ್ಕಿಲಿ ದಟ್ ಪರ್ಸನ್ ಜಂಪ್ ಔಟ್ ಮಾಡಿ ಟ್ರಕ್ ಮೇಲೆ ನಿಂತ್ಕೊಂಡಿದ್ರು. ಪೊಲೀಸ್ ಟೀಮ್ ವಿತ್ ಲೋಕಲ್ ಫಿಶರ್ನಾಗ ಅವ್ರಿಗೆ ಇಮಿಡಿಯೇಟ್ಲಿ ಪ್ರಾಂಪ್ಟ್ ಆಗಿ ರೆಸ್ಕ್ಯೂ ಮಾಡಿದ್ರು. ದಟ್ ವಾಸ್ ದಿ ಓನ್ಲಿ ವೆಹಿಕಲ್. ಅವ್ರು ಏನು ಹೇಳ್ತಾ ಇದ್ದಾರೆ, ನಾನು ಮಾತಾಡಿದ್ದು ಸರ್ ತಮಿಳ್ನಾಡವರು, ಅವ್ರು ಏನು ಹೇಳ್ತಾ ಇದ್ದಾರೆ, ಒಂದೇ ಗಾಡಿ ಇತ್ತು, ಮುಂದೆ ಯಾರು ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಒಂದು 6 ಗಾಡಿ ಇತ್ತು. ಸೊ ಅವರೆಲ್ಲ ವಾಪಸ್ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಅವನು ಒಬ್ಬನೇ ಮಗ ಅಂತ ಇವನಿಗೆ ಬ್ರಹ್ಮ ಸಾಹೇಬ್ರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಭಟ್ಕಳದಿಂದ ಕಾರವಾರವರೆಗೆ ಇವ್ರ ಪರವಾಗಿ ಮಾಡಿದಷ್ಟು ಕೆಲಸ ಬೇರೆ ಏನಾದರೂ ಮಾಡಿದ್ರೆ ಇನ್ನೊಂದು ರೋಡ್ ಆಗ್ತದೆ. ಅಷ್ಟು ರಗಳೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅನಾಹುತ ಕಡಿಮೆ ಆಗಿದೆ. ದೇವರಲ್ಲಿ ನಾವು ಕೇಳ್ಕೊಡೋದು, ಏನೂ ಆಗಲಿಲ್ಲ, ಯಾರಿಗೂ ಏನೂ ಆಗಲಿಲ್ಲ. ಅದರಿಂದಾಗಿ ಪೊಲೀಸ್ ಇಲಾಖೆಯವರು, ಲೋಕಲ್ ಮೀನುಗಾರರು ಎಲ್ಲ ಸೇರಿಕೊಂಡು, ಜಿಲ್ಲಾಡಳಿತ ಎಲ್ಲ ಸೇರಿ ಅನಾಹುತ ಆಗಲಿಕ್ಕೆ ಬಿಡಲಿಲ್ಲ. ಆಗದೇ ಇರಲಿ ಅಂತೇಳಿ ನಾವು ಕೇಳೋದು. ಮತ್ತೆ ಗೊತ್ತಿಲ್ಲ, ಏನಾದರೂ ವ್ಯತ್ಯಾಸ ಆದರೆ ಮತ್ತೆ ನೋಡಬೇಕು. ಯಾಕೆಂದರೆ ಒಂದು ಕಡೆ ಕಟ್ಟಾದ್ರೆ ಅಡ್ಡಿಲ್ಲ, 3-4 ಕಡೆ ಕಟ್ಟಾಗಿದೆ. ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಇನ್ಮೇಲೆ ತಿಳ್ಕೊಳ್ಬೇಕು. ಇಮಿಡಿಯೇಟ್ ಈ ಬ್ರಿಡ್ಜನ್ನು ಬಿಡಿಸುವಂಥ ಕೆಲಸ ಮಾಡ್ತು. ಅದು ಫಿಟ್ನೆಸ್ ಸರ್ಟಿಫಿಕೇಟ್ ಬರಬೇಕು. ನೋಡಿ, ಕತೆ ನೋಡಿ, ಬ್ರಿಡ್ಜ್ ಆಗಿ ನನಗೆ ಗೊತ್ತಿದ್ದ ಹಾಗೆ 1 ವರ್ಷ ಆಯಿತು. ಇನ್ನು ಸರ್ಟಿಫಿಕೇಟೇ ಬರಲಿಲ್ಲ ಅಂದರೆ ನಮ್ಮದು ಇದು ಬಿಟ್ಟಿದ್ರು, ಯಾವುದು ನಮ್ಮದು ಟನಲ್, ಅದು ಹಾಗೆ ಫಿಟ್ನೆಸ್ ಬರದೆ ಕಡೆಗೆ ಅವರೇ ರೆಡಿ ಮಾಡ್ಕೊಂಡು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಂಥ ಉದಾಹರಣೆ ಇದೆ. ಯಾರು IRB ಅವರು. ಈಗ ಇದಕ್ಕೆ ಏನು ಅನ್ನೋದು ಗೊತ್ತಿಲ್ಲ. ನಾವು ಅವ್ರ ಮೇಲೆ ಇವ್ರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕಿಂತ ನಮ್ಮದು ಬ್ರಿಡ್ಜ್ ಕಟ್ ಆಗಿದೆ, ಅದಕ್ಕೇನು ಅಂದೇಳಿ ಮುಂದಿನ ದಿನದಲ್ಲಿ ಕ್ರಮ ತಗೊಂಡು ಮತ್ತು ಈ ಬ್ರಿಡ್ಜಲ್ಲಿ ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿ ಕೊಡ್ತೇವೆ. ಇವತ್ತೇ ನಾವು ಮಾಡಿ ಕೊಡ್ತೇವೆ. ಯಾವುದೇ ರೀತಿಯಲ್ಲಿ ಜನರಿಗೆ ಅಥವಾ ಇಲಾಖೆಯಿಂದ ಇರ್ಬೋದು, ಎಲ್ಲ ರೀತಿಯಲ್ಲೂ ನಾವು ಜನರಿಗೆ ಅನುಕೂಲ ಆಗುವಾಗ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಹೊರಗಡೆಯಿಂದ ಮಣ್ಣು ತುಂಬಿಕೊಂಡು ಅದೇ ಬ್ರಿಡ್ಜಲ್ಲಿ ಬ್ರಿಡ್ಜ್ ಕಟ್ಕೊತ ಹೋಗೋದು ನಾವು ನೋಡಿದ್ವಿ. ಒಂದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಮತ್ತೊಂದು ಬ್ರಿಡ್ಜ್ ಕಟ್ಟೋದು ನಾನು ನೋಡಲಿಲ್ಲ. ಫಸ್ಟ್ ಟೈಮ್ IRB. ಇದು ಡ್ಯಾಮೇಜ್ ಆಗಲಿಕ್ಕೆ ಏನಾದರೂ ಕಾರಣ IRB ಅವರೇ. ಈಗ ಉದಾಹರಣೆಗೆ ಇಲ್ಲಿ ಅವರ್ಸ ಹಟ್ಟಿಕೇರಿ, ಅಲ್ಲೂ ಹಾಗೆ
ಮತ್ತೆ 11 ವರ್ಷ ಆಯ್ತು. ಈಗ ಟೋಲ್ ವಸೂಲಿ ಮಾಡ್ಲಿಕ್ಕೆ 5 ವರ್ಷ ಆಯ್ತು. ಇನ್ನೂ ಬ್ರಿಡ್ಜ್ ಬಿಟ್ಕೊಡ್ಲಿಲ್ಲ. ಇವತ್ತಿಗೆ ಇನ್ಸ್ಪೆಕ್ಷನ್ ನಡೀತಾ ಇದೆ ಅಂತ ಕಾಣ್ತದೆ. ಗೊತ್ತಿಲ್ಲ ನನಗೆ, ತಿಳ್ಕೋದು ನೀವು ಬಿಟ್ಕೊಡ್ತಿರೋ ಆಗಿಲ್ವೋ ಅಥವಾ ಇದು ಬಿದ್ದೋಗೋ ಪರಿಸ್ಥಿತಿ ಇದು ಏನೋ ಗೊತ್ತಿಲ್ಲ. ನೋಡುವ, ನಾನು ಈಗ ಬಂದಿದ್ದಷ್ಟೇ. ಈಗ ನಾವು SP ಅವರು DC ಅವರು ಎಲ್ಲ ಕೂತ್ಕೊಂಡು CO ಎಲ್ಲ ಇದ್ದಾರೆ. ಏನ್ ಮಾಡೋದು ಅನ್ನೋದು ನೋಡ್ಬೇಕು. ಏನ್ ಮಾಡೋದು, ಕೇಸ್ ಹಾಕಿದ್ರಲ್ಲ. ಈಗ ಮೊನ್ನೆ ಗುಡ್ಡದ ಕುಸಿತದ್ದು ಏನ ಫಾರೆಸ್ಟ್ ಕೇಸ್ ಹಾಕಿದ್ರು, ನಮ್ಮ ಪೊಲೀಸ್ ಇಲಾಖೆಯವ್ರು ಕೇಸ್ ಹಾಕಿದ್ರು. ಅವ್ರು ಎಲ್ಲ ಇಲಾಖೆಗಿಂತ ದೊಡ್ಡವರಾಗ್ಬಿಟ್ಟಿದ್ದಾರೆ. IRB ಅವ್ರು ನೋಡುವ ಇಲ್ಲ, ಮತ್ತೆ ಹಳೇದ್ ಬಂದ್ ಮಾಡಿ ಇಟ್ಟಿದ್ದಾರೆ. ಸರ್, ಈಗ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು 439 ಕಡೆಯಲ್ಲಿ ಭೂಕುಸಿತ ಆಗ್ತದೆ ಅಂತ ಹೇಳ್ತಾರೆ. ಈ ಹಿಂದಿನ ಜಿಲ್ಲಾಧಿಕಾರಿಗಳ ಮೂಲಕ 189 ಕೋಟಿದು ಪ್ರಸ್ತಾವನೆ ಹೋಗಿದೆ ಸರ್, ಕೇಂದ್ರ ಸರ್ಕಾರಕ್ಕೆ, ರಾಜ್ಯದಿಂದ ಹೋಗಿದೆ. ಅದು ಬಿಡುಗಡೆ ಆಗಿಲ್ಲ. ಈಗ ಜಿಲ್ಲಾ ಸಮಿತಿಯನ್ನ ರಚನೆ ಮಾಡಿದೆ ಸರ್ಕಾರ, ಬಟ್ 100 ಕೋಟಿ ಮಿತಿಯನ್ನು ಹಾಕಿದೆ. ಈ ನಮ್ಮ ಜಿಲ್ಲೆಗೆ ಏನಾದ್ರು ಹೆಚ್ಚುವರಿ ಕೇಳ್ತೀರಾ ಹೇಗೆ ಅಂತ? ನಾವು ಕೇಳಿದ್ದೇವೆ, ನೀವೇ ಹೇಳಿದ್ರಿ. ಈಗ 3 ಕೋಟಿ ಕೇಳಿದ್ದೇವೆ. 3,000 ಕೋಟಿ ಹೋಗಿದೆ ಹೆಚ್ಚು ಕಡಿಮೆ. ಆಯ್ತಾ? ನಾವು ಈಗ 100 ಕೋಟಿ ಕೊಟ್ರೆ ಎಮರ್ಜೆನ್ಸಿ ಯಾವ್ಯಾವ್ದು ವರ್ಕ್ ಇದೆ ಅದನ್ನ ತಗೊಳ್ಬೇಕಾಗ್ತದೆ. ಅಲ್ಲ, ಹೆಚ್ಚುವರಿ ಕೇಳಿದ್ದೇವೆ. ನಾವು ಯಾವಾಗಲೂ ಕೇಳ್ತಾ ಇದ್ದೇವೆ. ನಾವು ಕರ್ನಾಟಕದವರು ಬಹಳ ಮುಂದೋಗಿದ್ದೇವೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಅವ್ರ ಹತ್ರ ಬರ ಪರಿಹಾರ ಕೊಡಿಸುವಂತ ಪರಿಸ್ಥಿತಿಯಲ್ಲಿ ಬಿಜೆಪಿ ಗವರ್ಮೆಂಟ್ ಇದೆ ಸೆಂಟ್ರಲ್ ಅಲ್ಲಿ. ಇದಕ್ಕಿನ್ ಮತ್ತೆ ಏನು ಕೋರ್ಟಿಗೆ ಹೋಗುದಾಗ್ತದೋ ಏನೋ ಗೊತ್ತಿಲ್ಲ. ಇಲ್ಲ, ಏನಾದ್ರು ಬೇಗ ಕೊಟ್ರೆ ಒಳ್ಳೇದು ಸರ್. ಹಿಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರಕ್ಕೂ ಆಗ್ತಾ ಇಲ್ವಾ? ಯಾಕೆ? ಯಾವ ಪೊಲಿಟಿಕಲ್ ಪ್ರೆಷರ್ ಈ ತರ ಅವ್ರನ್ನ ಅಷ್ಟು? ರಾಜ್ಯ ಸರ್ಕಾರಕ್ಕೂ ಈ ರೋಡಿಗೂ ಒಂದು ಅಧಿಕಾರಿ ಸಹ ನಮ್ಮ ರಾಜ್ಯ ಸರ್ಕಾರದಿಂದ ಇಲ್ಲ. ಎಲ್ಲನೂ 100% ಕೇಂದ್ರ ಸರ್ಕಾರನೇ ಹೊಣೆ. ಕೇಂದ್ರ ಸರ್ಕಾರನೇ ಕಂಟ್ರೋಲ್ ಮಾಡಬೇಕು. ಕೇಂದ್ರ ಸರ್ಕಾರ ಇದನ್ನ ಕಂಟ್ರೋಲ್ ಅಲ್ಲಿ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ನಮ್ಗೆ ಯಾವುದೇ ಅಧಿಕಾರ ಇಲ್ಲ. ಅವರಿಗೆ ಬೇಕಾದದ್ದು ಏನು ವ್ಯವಸ್ಥೆ ಮಾಡಿ ಕೊಡಬೇಕು, ಅವರಿಗೆ ಕ್ರಷರ್ ಕೊಡಬೇಕು, ಅವರಿಗೆ ಭೂಮಿ ಬಿಟ್ಟು ಕೊಡಬೇಕು, ಬಡವರ ಮನೆ ಬೇಕಾದ್ರೂ ಹೋಗ್ಲಿ, ಏನು ಹೋಗ್ಲಿ, ಹೈವೇ ಬೇಕು ಅಂದ್ರೆ ದೇಶ ಅಭಿವೃದ್ಧಿ ಆಗ್ಬೇಕಲ್ಲ, ನಾವು ಅಭಿವೃದ್ಧಿ ಆಗ್ಬೇಕಲ್ಲ, ಅದಕ್ಕೆ ಮಾಡಿದ್ದೇವೆ. ಅದು ಬಿಟ್ಟು ನಮ್ಮ ಕಂಟ್ರೋಲ್ ಏನೂ ಇಲ್ಲ. ಆದ್ರೂ ಸೆಂಟ್ರಲ್ನವರು ಇವತ್ತಿನವರೆಗೂ ತುಟಿ ಬಿಚ್ಚೋದಿಲ್ಲ. ಯಾಕೆ? ಅಲ್ಲ, ಅವ್ರ ಸಂಬಂಧ ಇಲ್ಲ ಅಂದೇಳಿ ಹೇಳಿ. ಈಗ NHAI ಇದು ಕರ್ನಾಟಕ ರಾಜ್ಯ ಮಟ್ಟದ ಅಧಿಕಾರಿ ಒಬ್ಬರು ಮಾಧ್ಯಮವೊಂದನ್ನು ಸಂದರ್ಶನ ಕೊಟ್ಟು, ಶಿರೂರು ಗುಡ್ಡ ಕುಸಿತದಲ್ಲಿ NHAI ಇದು ಯಾವುದೂ ಲೋಪ ಇರುವಂತಹ ಯಾವ ವರದಿನೂ ನಮ್ಮನ್ನ ಬೊಟ್ಟು ಮಾಡ್ತಾ ಇಲ್ಲ, ಅದು ಪ್ರಾಕೃತಿಕ ವಿಕೋಪ ಕಾರಣ ಅಂತ ಜಾರ್ಕೊಂಡಿದ್ದಾರೆ. ಅದು ಅಲ್ವೇ ಅಲ್ಲ, ಅದು ಸುಳ್ಳು. ನಿಮ್ಮ ಟಿವಿಲಿ ಬಂದಿದ್ದೆ ನಾನು ನೋಡ್ಕೊಂಡಿದ್ದೇನೆ. 1 ವರ್ಷದ ಹಿಂದೆ ಅಲ್ಲಿ ಬಂದು ಅದು ಬೀಳ್ತದೆ ಅಂದೇಳಿ ಹೇಳ್ದಾಗ್ಲು NHAIನವರು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಯಾರು ಕಾರಣ? ಹಾಗಾದ್ರೆ ನಿಮ್ ಟಿವಿಲಿ ಬಂದಿದ್ದು ನೋಡಿದ್ದು ನಾನು. ಮತ್ತೆ ರಿಪೋರ್ಟ್ ಇದೆ ನನ್ನ. ಬ್ರಿಡ್ಜ್ ಸ್ವಲ್ಪ ಮೇಂಟೆನೆನ್ಸ್ ಆಗಿಲ್ಲ, ಹಾಗಾಗಿ ನಮಗೆ ಯಾವ್ದು ವಾರ್ನಿಂಗ್ ಇರಲಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಮೇಲೆ ಕ್ರಿಮಿನಲ್ ನೆಗ್ಲಿಜೆನ್ಸ್ಗೆ ಕೇಸ್ ರಿಜಿಸ್ಟರ್ ಇದೆ ಕಾರವಾರ NHAI ಮತ್ತೆ ಆಕ್ಷನ್ ಅಂದ್ರೆ ಇದರಲ್ಲಿ ಏನಂತಂದ್ರೆ ಟೆಕ್ನಿಕಲ್ ಆಗಿ ಡಿಸೈನ್ ಯಾರು ಕೊಟ್ಟರು, ಮತ್ತೆ ಅಪ್ರೂವಲ್ ಯಾರು ಕೊಟ್ಟರು, ಹೆಂಗಾಯ್ತು, ಮತ್ತೆ ರಿಪೋರ್ಟ್ಸ್ ಎಲ್ಲ ನಾವು ತಗೋಬೇಕಾಗುತ್ತೆ. ಅದು ಪ್ರಕ್ರಿಯೆ ಚಾಲನೆ. 1 ಗಂಟೆ ಹತ್ರ ಮಾಹಿತಿ ಬಂತು, ಈ ಕಾಲಿದು ಓಲ್ಡ್ ಬ್ರಿಡ್ಜ್ ಕೊಲಾಪ್ಸ್ ಆಗಿದೆ ಅಂತ. ಇಮಿಡಿಯೇಟ್ಲಿ ನಮ್ಮ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂದ ತಕ್ಷಣ ಪೊಲೀಸ್ ಅವರು ಅಲಾಂಗ್ SP, ಅಡಿಷನಲ್ SP, DSP ಎಲ್ಲರೂ ಕೂಡ ತಕ್ಷಣ ಸ್ಪಾಟ್ಗೆ ಬಂದಿದ್ದರು. ಒಂದು ಟ್ರಕ್ ನಮಗೆ ಪತ್ತೆ ಆಯಿತು, ನೀರಲ್ಲಿ ಇತ್ತು ಅಂತ. ಲಕ್ಕಿಲಿ ಒಂದೇ ಗಾಡಿ ಇತ್ತು. ಆ್ಯಂಡ್ ಆ ಡ್ರೈವರು he had some presence of mind. ಆ ಗಾಡಿ ಹೊರಗಡೆ ಬಂದು ನಿಂತ್ಕೊಂಡಿದ್ದಾರೆ. ಫಿಶರ್ಮೆನ್ ಬೂಟ್ಸ್ ಇಟ್ಕೊಂಡು ಆ ಡ್ರೈವರ್ಗೆ ಇಮಿಡಿಯೇಟ್ಲಿ ರೆಸ್ಕ್ಯೂ ಮಾಡಿದ್ವಿ. ಮೈನರ್ ಗಾಯಗಳು ಆಯಿತು, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಹಿ ಈಸ್ ಫೈನ್ ನೌ, ಹಿ ಈಸ್ ಅಟೆಂಡೆಡ್. ಯಾವುದು ಮೇಜರ್ ಇಂಜುರೀಸ್ ಇಲ್ಲ ಅಂತ ನಮ್ಗೆ ಗೊತ್ತಾಗಿದೆ. ನಾವು ನಿಂತ್ಕೊಂಡಿರೋ ಬ್ರಿಡ್ಜ್ಗೆ ಸ್ಟೆಬಿಲಿಟಿ ರಿಪೋರ್ಟ್ ಕೊಡಿ ಅಂತ ನಾವು ಕೇಳಿದ್ವಿ ಟು ಅಲೋ ಟ್ರಾಫಿಕ್. ಬಿಕಾಸ್ ಇಲ್ಲಿ ತನಕ 1 ವೇ ಹೋಗ್ತಾ ಇತ್ತು, ಈಗ ಡಬಲ್ ಮಾಡಬೇಕಾಗಿತ್ತು. ಸೊ ಸ್ಟೆಬಿಲಿಟಿ ರಿಪೋರ್ಟ್ ಕೊಡಿ, ಮಧ್ಯಾಹ್ನ ಒಳಗಡೆ ಕೊಡಬೇಕು, ಆಫ್ಟರ್ ದ ಟ್ರಾಫಿಕ್ ಅಲೋ ಮಾಡ್ತೀವಿ. ಇದೇ ತರ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ರೋಡ್ಸ್, ಸೇತುವೆ, ಕಾಲು ಸಂಖ್ಯೆಗಳು ಕೂಡ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇರ್ಬೋದು, PWD ಇರ್ಬೋದು, NH ಇರ್ಬೋದು, NHAI ಇರ್ಬೋದು, ಗ್ರಾಮ ಪಂಚಾಯತಿ ರಸ್ತೆಗಳಿರ್ಬೋದು, ಆರ್ ಫಿಶರ್ಮೆನ್ ಬೋಟ್ ಇಟ್ಕೊಂಡು ಹೋಗ್ಬೇಕಾಗಿರ್ಬೋದು, ಎಲ್ಲ ಕಡೆ ಕೂಡ ಸೇಫ್ಟಿ ಇದೆಯಾ ಇಲ್ವಾ, ಇಲ್ಲ ಅಂದ್ರೆ ಏನು ಆಲ್ಟರ್ನೇಟಿವ್ ಅಂತ ರಿಪೋರ್ಟ್ ತಗೊಳ್ತಾ ಇದ್ವಿ. ನೆಕ್ಸ್ಟ್ 2 days ಆದ್ಮೇಲೆ ರಿಪೋರ್ಟ್ ಎಲ್ಲೆಲ್ಲಿ ಡೈವರ್ಷನ್ ಮಾಡಬೇಕು ಅಲ್ಲಿ ನಾವು SP ಅವರು ಸೇರ್ಬೇಕು ಡಿಸಿಷನ್.